ಎಲ್ಲರಿಗೂ ದೀಪಾವಳಿಯ ಆರ್ಥಿಕ ಶುಭಾಶಯಗಳೊಂದಿಗೆ ಹೊಸ ರುಚಿಯನ್ನು ಆರಂಭಿಸೋಣ. ಇವತ್ತು ಖಾರದ ಕಾಜೆ ಮಾಡಲಿಕ್ಕೆ ಕಲಿಯೋಣ. ಸಾಮಗ್ರಿ: 1 ಗ್ಲಾಸ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಶೇಂಗಾ ಬೀಜ, 1 ಸ್ಪೂನ್ ಕೊಬ್ಬರಿ ಪುಡಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಎಳ್ಳು, ಅರ್ಧ ಸ್ಪೂನ್ ಅಜವಾನ, ಸ್ವಲ್ಪ ಇಂಗು, ರುಚಿಗೆ ಅನುಸಾರ ಉಪ್ಪು, ಕರಿಯಲಿಕ್ಕೆ ಎಣ್ಣೆ. ವಿಧಾನ: ಕೊಬ್ಬರಿ ಪುಡಿ ಮತ್ತು ಹುರಿದ ಶೇಂಗಾ ಬೀಜ ಜಾರಿಗೆ ಹಾಕಿ 5 ನಿಮಿಷ ನುಣ್ಣಗೆ ಆಗುವವರೆಗೂ ಮಿಕ್ಸಿ ಮಾಡಿ. ನಂತರ ಜರಡಿ ಹಿಡಿರಿ, ಇಲ್ಲ ಆದರೆ ಚಕ್ಕುಲಿ ಕಟ್ಟಾಗುತ್ತವೆ. ಮತ್ತು ಅಕ್ಕಿ ಹಿಟ್ಟಿಗೆ ಶೇಂಗಾ ಪುಡಿ, ಕೊಬ್ಬರಿ ಪುಡಿ, ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ, ಇಂಗು, ಅಜವಾನ, 1 ಸ್ಪೂನ್ ಎಳ್ಳು, ರುಚಿಗೆ ಅನುಸಾರ ಉಪ್ಪು ಹಾಕಿ ಎಲ್ಲವನ್ನು ಅಕ್ಕಿ ಹಿಟ್ಟಿಗೆ ಬೆರೆಸಿ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ತಣ್ಣನೆಯ ನೀರು ಹಾಕಿ ರೊಟ್ಟಿ ಹಿಟ್ಟಿನ ತರಹ ಕಲಸಿ. ನಂತರ ಚಕ್ಕುಲಿ ಒತ್ತಳು ತೆಗೆದುಕೊಂಡು ಈ ತರಹ ಪ್ಲೇಟ್ ಹಾಕಿ ಅದಕ್ಕೆ ಸ್ವಲ್ಪ ಹಿಟ್ಟು ತೆಗೆದುಕೊಂಡು ಒತ್ತಳಿಗೆ ಹಾಕಿ ಮಣೆಯ ಮೇಲೆ ಎಳೆ ಎಳೆಯಾಗಿ ಹಾಕಿ ನಂತರ ಚಾಕುವಿನಿಂದ ಕತ್ತರಿಸಿ ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ಇಡ್ರಿ. ಮತ್ತು ಇದೇ ಹಿಟ್ಟಿನಲ್ಲಿ ಚಕ್ಕುಲಿ ಕೂಡ ಮಾಡಿ. ನಂತರ ಗ್ಯಾಸ್ ಆನ್ ಮಾಡಿ ಗ್ಯಾಸಿನ ಮೇಲೆ ಬಾಣಲೆ ಇಡ್ರಿ. ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಕತ್ತರಿಸಿದ ಕಾಜೆ ಎಣ್ಣೆಯಲ್ಲಿ ಹಾಕಿ ಗರಿ ಗರಿ ಆಗುವವರೆಗೂ ಮೇಲೆ ಕೆಳಗೆ ಹೊರಳಿಸಿ ಚೆನ್ನಾಗಿ ಕಾಯಿಸಿ ತೆಗೆಯಿರಿ. ನಂತರ ಚಕ್ಕುಲಿಯನ್ನು ಫ್ರೈ ಮಾಡಿ. ಒಂದು ವಿಧಾನದಲ್ಲಿ ನೀವು 2 ತರಹ ಈಸಿಯಾಗಿ ಮಾಡಬಹುದು. ಇದೇ ತರಹ ಫರಾಳ ಮಾಡಿ ಟೀ ಕಾಫಿಯೊಂದಿಗೆ ಸೇವಿಸಿ ರುಚಿ ನೋಡಿ.